ನನಗೆ ಕ್ಷಮಿಸಪ್ಪ. ಏನಿ ಜಗಳ? ನಾನು ಅಜಯ್ ಅವ್ರ ಮಗಳು ಅಂತ ಹೇಳ್ದೆ ಮುಚ್ಚಿಟ್ರು, ನೀನ್ ನಿಜ ಹೇಳಿದಕ್ಕೆ ನಿನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರಾ? ಯಾಕೆ ಹಾಗೆ? ನಮ್ಮ ಅಪ್ಪ ಅಮ್ಮನ್ಗೂ ಇವ್ರಿಗೂ ಏನಾದ್ರೂ ಪರಿಚಯ ಇದ್ಯಾ? ಅಷ್ಟೊಂದ್ ಯಾಕೆ ರಿಯಾಕ್ಟ್ ಆದ್ರು? ನೀನ್ ಯಾಕೆ ಅಳ್ತಿದ್ಯಾ? ಸರಿ, ನಿನ್ನೆ ಹೊರಗೆ ಹಾಕಿದ್ಮೇಲೆ ಇನ್ ನನ್ನ ಹೇಗಿರೋದಕ್ ಬಿಡ್ತಾರೆ? ನನ್ ಬ್ಯಾಗ್ ಕೂಡ ತಗೊಂಡ್ ಬರ್ತೀನಿ, ಇಲ್ಲೇ ಇರು. ನಿನ್ ಜೊತೆಗೆ ಬರ್ತೀನಿ ಅಂತ ಅಲ್ಲ, ನಿನಗೆ ಗುಡ್ ಬೈ ಹೇಳಿ ಹೋಗೋಣ ಅಂತ. ಗುಡ್ ಬೈ. ಜವಾಬ್ದಾರಿ ತುಂಬಾನೇ ಇದೆ ಅನುಪಮ. ನನ್ನ ಮಗಳು ಕಲ್ಯಾಣಿ ಮೇಜರ್ ಆಗ್ಬೇಕು ಅಂದ್ರೆ ಇನ್ನು 6 ತಿಂಗಳು ಕಾಯ್ಬೇಕು. ನಾವ್ ಯಾರು ಇಲ್ಲ ಅಂತಂದ್ರೆ ಅವಳು ಕಷ್ಟ ಆಗುತ್ತೆ. ನೀನೇ ನೋಡ್ಕೋಬೇಕು. ನೀನಿಲ್ಲ ಅಂದ್ರೆ ನಮ್ಮಿಬ್ರು ಸಂಬಂಧದ ಮೇಲೆ ಆಣೆ. ಇಲ್ಲ ಬಿಟ್ಬಿಡ್ತಿದ್ದೆ. ಇನ್ನು ನನ್ನ ಇಲ್ಲಿಂದ ಬಿಡುಗಡೆ ಮಾಡಲ್ವಾ? ಯಾಕೆ ಹೀಗೆ ಹಿಡ್ಕೊಂಡು ಕಾಟ ಕೊಡ್ತಿದ್ಯಾ? ಬಿಟ್ಬಿಡು. ಬಿಡ್ಬೇಡ ಅಮ್ಮ. ಏನ್ರಯ್ಯ ನಿಮ್ ಉದ್ದೇಶ? ನನಗ್ ಸ್ವತಂತ್ರನೇ ಇಲ್ವಾ? ಇಬ್ರು ಹೆಣ್ಮಕ್ಳು ಬೀದಿಗೆ ಬಂದ್ರೆ ಎಲ್ಲಿಗೆ ಅಂತ ಹೋಗ್ತೀರಾ? ಗೊತ್ತಿಲ್ಲ. ಅದನ್ನ ನಿಮಗೆ ಹೇಳೋ ಅವಶ್ಯಕತೆನೂ ನನಗಿಲ್ಲ. ಹೀಗ್ ಮೂರ್ಖತನದಿಂದ ವಾದಿಸ್ತೀಯ ಅಂತಾನೆ ಬಂದೆ. ಅಮ್ಮ, ನನ್ ಜೊತೆಗೆ ಬನ್ನಿ. ಎಲ್ಲಿಗೆ ಶೌರ್ಯ? ನಮ್ಮಪ್ಪ ಈ ಮನೇಲಿ ಮನೆ ಅಳಿಯನಾಗಿ ಇರ್ತಿದ್ದಾರೆ ಹೊರತು ನಾನಲ್ವಲ್ಲ. ನಮಗೆ ನಮ್ಮ ತಾತನ ಮನೆ ಇದೆ, ಅಲ್ಲಿಗೆ ಹೋಗೋಣ. ನಾನ್ ಬರಲ್ಲ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಮಾತಾಡ್ದೆ ಸುಮ್ಮನೆ ನಡಿ. ಅಮ್ಮ ಬಾ. ಅಮ್ಮ ಬ್ಯಾಗ್ ಕೊಡಿಲಿ.
ಒಂದಾಗಿ ಕನಿಷ್ಠ ಎಲ್ಲಿದೆಯಾ ಅಂತ ಗೊತ್ತಾಗ್ದಾಗ ಮಾಡ್ಕೊಂಡೆ. ಸರಿ ಬಿಡು, ಎಲ್ಲಿದ್ರು ಅಜಯ್ ಭಾವನ್ ಅಂತ ಒಳ್ಳೆ ವ್ಯಕ್ತಿ ನಿನ್ ಪಕ್ಕದಲ್ಲಿದ್ದಾನೆ ಅಂತ, ನಿನ್ಗೆ ಯಾವ ಲೋಪನೋ ಆಗದೆ ಇರೋ ಹಾಗೆ ನೋಡ್ಕೊಂತಾನೆ ಅನ್ನೋ ನಂಬಿಕೆಯಿಂದಾನೆ ಇಷ್ಟು ದಿನ ನಾನಿದ್ದೆ. ಮತ್ತೆ ನೀನು ನಿನ್ ಮಗನ ಜೊತೆನೋ ಮಗಳ ಜೊತೆನೋ ಸಿಗ್ತೀಯಾ ಅನ್ಕೊಂಡಿದ್ದೆ. ಆದ್ರೆ ಈಗ ಫೋಟೋದಲ್ಲಿ ಕಾಣಿಸ್ತೀಯಾ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಮಾಧುರಿ. ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಏನು ನಿಮ್ ತಂಗಿ ಸತ್ತೋದ್ಲು ಅಂತ ಗೊತ್ತಾಗಿ ಇಲ್ಲಿ ಅಳ್ತಾ ಕೂತಿದ್ದೀರಾ? 18 ವರ್ಷದ ಹಿಂದೆ ದೂರ ಆದ ಪ್ರೀತಿ ಈಗ ನೆನ್ಪಿಗೆ ಬಂದಿರೋ ಹಾಗಿದೆ. ಸತ್ತೋಗಿರೋಳು ನನ್ನ ಒಡಹುಟ್ಟಿದ ತಂಗಿ. ಪ್ರೀತಿ ಯಾವಾಗ್ಲೂ ಇರುತ್ತೆ, ಆದ್ರೆ ಹೀಗೆ ನಮ್ಮ ಮೇಲ್ ಕೋಪಕ್ಕೆ ಕೊನೆದಾಗ ನೋಡೋ ಅವಕಾಶನೂ ಇಲ್ದೇ ಹಾಗೆ ಮಾಡ್ಬಿಟ್ಲು. ಮಾಧುರಿ ಸತ್ತೋಗಿದ್ದಾಳೆ ಅಂದ್ರೆ ನಿನಗ್ ಸ್ವಲ್ಪನೂ ಬೇಜಾರಾಗ್ತಿಲ್ವಾ? ಬೇಜಾರ ನನಗ? ಯಾಕೆ? ನಮ್ಮಣ್ಣನ್ನ ನಮ್ಗೆ ಇಲ್ದೇರೋ ಹಾಗೆ ಮಾಡಿದ್ಲು ನಿಮ್ಮ ತಂಗಿ. ಅದನ್ನ ನೆನೆಸ್ಕೊಂಡಾಗ್ಲೆಲ್ಲ ನಿಮ್ ತಂಗಿ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗ್ತಾನೆ ಇದೆ. ನನ್ ತಂಗಿದ್ ಎಷ್ಟು ತಪ್ಪಿದ್ಯೋ ನಿಮ್ಮ ಅಣ್ಣಂದು ಅಷ್ಟೇ ತಪ್ಪಿದೆ ಅನ್ನೋದು ಮರ್ತೋಗಿದ್ಯಾ ನೀನು? ಮರ್ತ್ ಹೋಗ್ದೆ ಇರೋದಕ್ಕೆ ನಮ್ಮಣ್ಣನ ಮಗಳು ಅಂತ ಗೊತ್ತಾದ್ರೂ ಆ ಕಲ್ಯಾಣಿ ಮೇಲೆ ಪ್ರೀತಿ ಅಲ್ಲ, ಕನಿಷ್ಠ ಕರುಣೆ ಕೂಡ ಬರ್ಲಿಲ್ಲ. ಇಷ್ಟು ವರ್ಷಗಳಲ್ಲಿ ಇವತ್ತು ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ನ ಜಾಗನ ಕಿತ್ಕೊಂಡ ಆ ಅನುಪಮಗೆ ಇವತ್ತು ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ದು ನಮ್ಮಮ್ಮನೇ ಮನೆಯಿಂದ ಹೊರಗಡೆ ಹಾಕಿದ್ರು. ಸಂತೋಷ ಪಡೋಂತ ಇಂಥ ಸಮಯದಲ್ಲಿ ನಿನ್ಗೆ ಬೇಜಾರಾಗ್ತಿಲ್ವಾ ಅಂತ ನೀವು ನನ್ನನ್ ಕೇಳ್ತೀರಾ? ನೀವು ಮನೆ ಅಳಿಯನಾಗ್ ಬಂದು ನನ್ನ ತವ್ರ ಮನೇಲೆ ನಾವಿದ್ದೀವಿ, ಯಾವುದೇ ಅಧಿಕಾರ ಇಲ್ದೆ ಸುಮ್ನೆ ಹೆಸರಿಗಿರೋದು ಎಷ್ಟು ಕಷ್ಟ ಅಂತ ನಿಮಗ್ ಗೊತ್ತಾ? ನೀವಿಷ್ಟೊಂದು ಸೈಕೋ ಅಂತ ನನಗಿವತ್ತೇ ಗೊತ್ತಾಗಿದ್ದು. ಅದ್ಗೆ ಏಯ್, ಏನೇ ಮಾತಾಡ್ತಿದ್ಯಾ? ತಪ್ಪು ತಿಳ್ಕೊಬಿಡಿ ಅದ್ಗೆ. ಅದೇನಂದ್ರೆ ಇಷ್ಟು ದಿನ ನಿಮಗ ಅನುಪಮ ಅಮ್ಮ ಅಂದ್ರೆ ಯಾಕಿಷ್ಟು ಕೋಪ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಇವತ್ ಕ್ಲಾರಿಟಿ ಸಿಕ್ತು ಅತ್ಗೆ. ಅತ್ತೆ ಅವ್ರಿಗೆ ನಿಮಗಿಂತ ಅನುಪಮ ಅಮ್ಮನೇ ಜಾಸ್ತಿ ಇಷ್ಟ ಅಂತ ಅಲ್ವಾ? ಮತ್ತೆ ಆ ಮಾತನ್ನ ಒತ್ತಿ ಹೇಳ್ಬೇಕಾ? ಕಲ್ಯಾಣಿನ್ ಕಳಿಸ್ತಾರೆ ಅನ್ಕೊಂಡ್ರೆ ಅನುಪಮ ಅಮ್ಮನ್ ಕೂಡ ಕಳಿಸ್ಬಿಟ್ರು ಅತ್ತೆ. ಪಾಪ ಅನುಪಮ ಅಮ್ಮ. ಗೋಡೆ ಮೇಲಿರೋ ಹಲ್ಲಿ ಇದ್ದ ಹಾಗೆ ನೀನು. ಯಾವಾಗ ಎಲ್ಲಿರ್ತೀಯ ಅಂತ ನಿನಗೆ ಅರ್ಥ ಆಗಲ್ಲ. ಅರ್ಥ ಆಗ್ಲಿಲ್ಲ ಅತ್ಗೆ. ವಿವರಿಸೋ ಅಂತ ತಾಳ್ಮೆ ಈಗ ನನಗಿಲ್ಲ. ಆದ್ರೆ ನಾನ್ ವಿವರಣೆ ಕೊಡ್ತೀನಿ. ಆ ಕಲ್ಯಾಣಿ ಮಾಧುರಿ ಮಗಳು ಅನ್ನೋ ನಿಜ ನಿಮ್ಗಿಂತ ಮುಂಚೆನೆ ನನಗೆ ಗೊತ್ತಿತ್ತು ಅದ್ಗೆ. ಹಾ, ಆದ್ರೆ ನನ್ ಮೌನ ವ್ರತ ಎಲ್ಲಿ ಭಂಗ ಆಗ್ಬಿಡುತ್ತ ಅಂತ ದೇವ್ರ ಕೋಪ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿಲ್ಲ. ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಬಿಡು. ನೀನ್ ಆವಾಗ್ಲೇ ಹೇಳ್ಬಿಟ್ಟಿದ್ರೆ ಕಲ್ಯಾಣಿ ಒಬ್ಬಳನ್ನೇ ಮನೆಯಿಂದ ಆಚೆ ಕಳಿಸ್ತಿದ್ರು ಅಮ್ಮ. ಈಗ ಅಮ್ಮನ್ಗೆ ನಿಜ ಗೊತ್ತಾಗಿದ್ದಕ್ಕೆ ಅನುಪಮನ್ನು ಕೂಡ ಕಳಿಸಿದ್ರು. ಆ ಅನುಪಮಗೆ ನಿಲ್ಲೋದಿಕ್ಕೆ ನೆಲೆ ಕೂಡ ಸಿಗಬಾರ್ದು. ಸುತ್ತ ಕತ್ಲು ಮಾಡಿಕೊಂಡು
ಆಗ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಅಥವಾ ಆಗ್ತಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಪಾರ್ವತಿ? ಅಷ್ಟಕ್ಕೂ ಯಾಕೆ ಹೀಗಾಗ್ತಿದೆ ಅಂತ ಯೋಚನೆ ಮಾಡ್ತಿದ್ದೀನ್ರಿ. ತಪ್ಪು ಮಾಡ್ದ ಅಂತ, ಸೊಸೆಗೆ ಅನ್ಯಾಯ ಮಾಡ್ದ ಅಂತ, ಹೆತ್ತ ಮಗನ ಜೊತೆಗೆ ಸಂಬಂಧ ಇಲ್ಲ ಅಂದೆ. ಇವಾಗ ಸಂಬಂಧನ ನಿನ್ನ ಹತ್ರ ತಂದ್ಲು ಅಂತ ಹಿರಿ ಮಗಳ ಹಾಗೆ ನೋಡ್ಕೊತಿದ್ದ ಅನುಪಮನ ಕಳಿಸ್ಬಿಟ್ಟೆ. ನಾನ್ ಮಾಡಿರೋ ತಪ್ಪು ಕೂಡ ಅದೇ ರೀ. ಸೊಸೆನ ಸೊಸೆ ಹಾಗಲ್ದೇನೆ ಹೆತ್ತ ಮಗಳಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಂಡೆ. ತಪ್ಪು ಮಾಡಲ್ಲ, ನನ್ನ ನಂಬಿಕೆಗೆ ಅವಳು ಯಾವತ್ತೂ ಮೋಸ ಮಾಡಲ್ಲ ಅಂತ ನಂಬ್ತಾ ಬಂದೆ. 18 ವರ್ಷಗಳ ಹಿಂದೆ ಅಜಯ್ ಇನ್ನಿಲ್ಲ ಅಂತ ನಾನು ಪಿಂಡ ಪ್ರದಾನ ಮಾಡ್ದಾಗ್ಲೇ ಅನುಪಮ ಅಜಯ್ನ ಮರ್ತೋದ್ಲು ಅನ್ಕೊಂಡೆ. ಆದ್ರೆ ಅವನ್ ಕಟ್ಟಿರೋ ತಾಳಿಗೆ ಅವಳಿನ್ನೂ ಬೆಲೆ ಕೊಡ್ತಿದ್ದಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನೇ ಹೇಳ್ತಿದ್ದೆ ಅಲ್ವಾ, ನಮ್ಮ ಶಾಸ್ತ್ರ ಸಂಪ್ರದಾಯಕ್ಕೆ ಈಗಿರೋ ನಿದರ್ಶನ ಅನುಪಮ ಅಂತ. ಅದಕ್ಕೆ ಅವನು ಸಂಬಂಧಕ್ಕೆ ಬೆಲೆ ಕೊಡದೇ ಇದ್ರು ತಲೆ ಮೇಲೆ ಭಾರನ, ಹೃದಯದಲ್ಲಿ ನೋವನ್ನ ಹೊರ್ತಾನೇ ಇದ್ದಾಳೇನೋ. ಒಂದು ಮಾತು ನನ್ನ ಹತ್ರ ಹೇಳ್ಬೋದಿತ್ತಲ್ಲ ರೀ, ನಾನು ಅವಳಿಗೆ ಅಷ್ಟು ಬೇಡವಾದವಳಾಗ್ಬಿಟ್ನಾ? ಶಿವ ವಿಷಾನ ಗಂಟ್ಲಲ್ಲಿ ಇಟ್ಕೊಂಡು ಅಮೃತನ ದೇವತೆಗಳಿಗೆ ಹಂಚಿದ ಹಾಗೆ ಅನುಪಮ ನೋವನ್ನ ತನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡು ನಮ್ಮೆಲ್ಲರ ಆನಂದನ ಬಯಸ್ತಾ ಇದ್ಲು. ಬಹುಶಃ ಅದಕ್ಕೆ ಹೇಳಿಲ್ವೋ ಏನೋ. ಜೊತೆಗೆ ಅವಳ ಸುತ್ತ ಇರೋ ಪರಿಸ್ಥಿತಿಗಳು ಕೂಡ ಹಾಗೆ ಇರಬಹುದು ಅಂತ ಅನ್ಕೊಳ್ಳೋಣ ಅಲ್ವಾ? ಆದ್ರೂ ಕಲ್ಯಾಣಿ ಚಿಕ್ಕ ಹುಡುಗಿ, ಅವಳ ಮೇಲೆ ನಿನ್ ಕೋಪ. ನೀನ್ ಕೋಪ ತೋರಿಸಿದ್ರೆ ಆ ಚಿಕ್ಕ ಹುಡುಗಿ ತಡ್ಕೋತಾಳ? ಚಿಕ್ಕ ಹುಡುಗಿನ ನೆಮ್ಮದಿಯಿಂದ ಸಾಕ್ತಿದ್ದ ನಮ್ಮ ಕುಟುಂಬಕ್ಕೆ ಬಂದು ಬೆಂಕಿ ಹಚ್ಚಿದ್ಲು ರೀ ಅವಳು. ಹೋಗ್ಲಿ ಬಿಡು ಅಂತ ಆವಾಗ ಮಾಧುರಿ ವಿಷಯದಲ್ಲಿ ಅನುಪಮ ಹಾಗನ್ಕೊಂಡೆ ಗಂಡನ್ನೇ ಕಳ್ಕೊಂಡ್ಲು. ನಮಗ್ ಕೊಳ್ಳಿ ಇಡ್ಬೇಕಾದ ನಮ್ಮ ದೊಡ್ಡ ಮಗನ್ನ ನಮ್ಗೆ ಇಲ್ದಿರೋ ಹಾಗೆ ಮಾಡಿದ್ಲು. ಇದೆಲ್ಲ ನಡೆದಿದ್ದು ಆ ಕಲ್ಯಾಣಿ ಅವರ ಅಮ್ಮ ಮಾಧುರಿಯಿಂದನೇ ಅಂತ ನೀವು ಮರ್ತು ಹೋಗ್ತಿದ್ದೀರಾ? ಆ ಅಜಯ್ ಮಾಧುರಿನ ನಾನು ಜೀವನ ಪರ್ಯಂತ ಕ್ಷಮಿಸಬಾರ್ದು ಅನ್ಕೊಂಡೆ. ಆದ್ರೆ ಅವ್ರ ಮಗಳಿಗೆ ನಾನು ಆಶ್ರಯ ಕೊಡ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇದೆಲ್ಲದಕ್ಕೂ ಕಾರಣ ಅನುಪಮನೆ ಅಲ್ವಾ? ಇರಬಹುದು, ಆದರೆ ಏನೇ ಆದ್ರೂ ಕಲ್ಯಾಣಿ ನಮ್ಮ ಅದಕ್ಕೆ ಅಜಯ್ ಮಾಧುರಿ ಮಗಳಾಗಿದ್ದಕ್ಕೆ ನನ್ನ ಹತ್ರ ಸೇರಿಸ್ಕೊಳಕ್ಕಾಗಲ್ಲ. ತಾತ ಎಲ್ಲಿ? ಕತ್ಲೆಲೇ ಇದ್ದು ಅಭ್ಯಾಸ ಅಲ್ವಾ ಅವ್ರಿಗೆ, ಒಳಗಿದ್ದಾರೆ. ಸರಿ, ಲಗೇಜ್ ತಗೊಂಡ್ ಬಾ. ಸರಿ ಅಣ್ಣ. ಅಮ್ಮ ಬನ್ನಿ.
ತಾತ ತಾತ ನಾನು ಶೌರ್ಯ. ಅನುಪಮ ಅಮ್ಮ ಕೂಡ ಬಂದಿದ್ದಾರೆ ನೋಡಿ.